ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಹೋದ ವಾರದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹುಷಾರಿರಲಿಲ್ಲ, ಗಂಟ್ಲೆಲ್ಲ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಕೂಡ ನೋಡಿ ವಾಯ್ಸ್ ಒಂಥರ ಬರ್ತಾ ಇದೆ. ಇನ್ನು ಎಲ್ಲ ಶೂಟ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ತಪ್ಪು ತಿಳ್ಕೊಬೇಡಿ, ವಾಯ್ಸ್ ಒಂಥರ ಇದೆ. ಇನ್ನು ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಬುಧವಾರದ ಲಾಗ್ ಅನ್ಸುತ್ತೆ. ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಉದ್ದಿನಬೇಳೆ 1-2 ಟೇಬಲ್ ಸ್ಪೂನು, ಕಡಲೆಬೇಳೆ 1-2 ಟೇಬಲ್ ಸ್ಪೂನು, ಜೀರಿಗೆ, ಮೆಂತ್ಯ, ಸ್ವಲ್ಪ ಸಾಸಿವೆ ಹಾಕಿ, 2 ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಕಡೆ. ಇನ್ನು ಈ ಕಡೆ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಕಾಳನ್ನ ಆಲ್ರೆಡಿ ನೈಟೇ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು, ಬೀನ್ಸ್ನ ಕಟ್ ಮಾಡಿ ಹಾಕಿ, 2 ಟೊಮೊಟೊ, 1 ಈರುಳ್ಳಿನ ಹಾಕಿ ಬೇಯಿಸ್ಕೊಂಡೆ. ಒಂದು 10 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡಿಲ್ಲ ಅಂದ್ರೆ ಕೂಡ ಬೇಗ ಬೆಂದೋಗ್ಬಿಡುತ್ತೆ. ಇನ್ನು ಟೊಮೊಟೊ ಹೆಸರು ಕಾಳೆಲ್ಲ ಬೆಂದಿತ್ತಲ್ವ, ಅದು ತಣ್ಣಗಾದ್ಮೇಲೆ ಸ್ವಲ್ಪ ಹೆಸರು ಕಾಳು, ಬೀನ್ಸು, 2 ಟೊಮೊಟೊ, ಈರುಳ್ಳಿ ಮತ್ತು ತೆಂಗಿನಕಾಯಿ, ಸ್ವಲ್ಪ ಮೆಣಸು, ಜೀರಿಗೆ, ಹುಣಸೆಹಣ್ಣು ಹಾಕಿ, ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇನ್ನು ಈ ಕಡೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಬಸ್ಸಾರಿಗೆ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ, ಸ್ವಲ್ಪ ಇಂಗು ಹಾಕಿ, ರುಬ್ಬಿರ್ತೀವಲ್ವ ಮಸಾಲೆ ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ರುಬ್ಬಿರೋ ಮಸಾಲೆನೂ ಹಾಕಿ, ನೀರು ನಾವು ಆಲ್ರೆಡಿ ಬಗ್ಸಿರ್ತೀವಲ್ವ, ಬೇಯಿಸಿರೋ ನೀರನ್ನೇ ಹಾಕಬೇಕು. ಅದು ಹಾಕಿ ಇನ್ನೂ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು. ಇನ್ನು ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ 1 ಕಪ್ಪು, ಹೆಸರು ಕಾಳು ಆಲ್ರೆಡಿ ನೆನೆಸಿಟ್ಟಿದ್ನಲ್ವ ಅದೇ 1 ಕಪ್ಪು, ಓಟ್ಸ್ 1 ಕಪ್ಪು, ರವೆನ ಒಂದು ಅರ್ಧ ಕಪ್ ಆಗೋಷ್ಟು ನೆನೆಸಿಟ್ಟಿದ್ದೆ ನೀರಲ್ಲಿ, ಅದನ್ನು ಸೇರಿಸಿ ಉಪ್ಪು, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಇಂಚು ಶುಂಠಿ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದಂತೂ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮಲ್ಲಿ. ಇನ್ನು ಟೊಮೆಟೊ ಚಟ್ನಿ ಮಾಡೋದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಅದು ಕೂಡ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ನುಣ್ಣಗೆ ರುಬ್ಬಿಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಬೇಕು. ರುಬ್ಬಿರೋ ಪೇಸ್ಟ್ನ ಕೂಡ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಗೆ ಮತ್ತು ಈ ಥರ ರಾಗಿ ದೋಸೆಗಾಗಿರಲಿ, ಚಪಾತಿಗೆ, ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಇನ್ನು ನಾವು ವಾರಕ್ಕೆ 1 ಸರಿ, 2 ಸರಿ ಇಲ್ಲ 3 ಸರಿ ಆದರೂ ವಾರಕ್ಕೆ ಈ ಥರ ರಾಗಿ ಪ್ರೋಟೀನ್ಸ್ ಅಂದರೆ ಕಾಳುಗಳಲ್ಲಿ ದೋಸೆ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ದೋಸೆಗೂ ಕೂಡ ಹಾಕಿ ಒಂದೊಂದೇ ಬಿಸಿ ಬಿಸಿಯಾಗಿ ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೆ. ಅದು ತಣ್ಣಗಾದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಒಂದೊಂದೇ ಮಾಡಿದ ತಕ್ಷಣ ಹಾಕ್ಬಿಡ್ತಾ ಇರ್ತೀನಿ. ಇನ್ನು ಅವ್ರದ್ದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ ಬೇಯಿಸಿರ್ತೀವಲ್ವ ಬೀನ್ಸು ಮತ್ತು ಹೆಸರು ಕಾಳನ್ನ ಅದನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಚೆನ್ನಾಗಿರುತ್ತೆ. ಇವತ್ತು ರಾಗಿ ಹಸಿಟ್ಟು ಬೇರೆ ಖಾಲಿ ಆಗೋಗಿತ್ತು, ಅದನ್ನು ಮಾಡಿಸ್ಬೇಕು, ಮಿಷಿನ್ಗೆ ಹಾಕಬೇಕು. ಇನ್ನು ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಅನ್ನನೇ ಮಾಡಿದೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಇನ್ನು ಹೊರಗಡೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು ಈ ಥರ ರೆಡಿ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕೆಲ್ಸಕ್ಕೆ ಹೋದಾದ್ಮೇಲೆ ಕ್ಲೀನ್ ಮಾಡಲ್ಲ, ಸಾಯಂಕಾಲ ಮಾಡ್ಕೊತೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋದೆಲ್ಲ. ಈ ಥರ ಬಸ್ಸಾರು ಈ ಥರ ಜಾಸ್ತಿ ಕೆಲಸ ಇರುತ್ತೆ ನೋಡಿ, ಆವಾಗ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಲ್ಲ ನಾನು. ಫಸ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇನ್ನು ಟೊಮಟೊ ಬಾತು, ಪಲಾವ್ ಎಲ್ಲ ಮಾಡ್ತೀವಿ ನೋಡಿ, ಆವಾಗ ಬೇಗನೆ ಆಗಿಬಿಡುತ್ತೆ ರೆಸಿಪೀಸು. ಆವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ಟೆ ಆಮೇಲೆ ಅಡುಗೆ ಮಾಡೋದು. ನಾನು ನೈಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ, ಈ ಥರ ಯಾವ್ದು ಮಾಡಬೇಕು, ಏನು ಮಾಡಬೇಕು ಅಡುಗೆ ಅಂತ ಇದ್ದರೆ ಆವಾಗ ಎದ್ದಿದ ತಕ್ಷಣ ಫಸ್ಟು ನನಗೆ ಯಾವ ಕೆಲಸ ಈಸಿ ಆಗುತ್ತೋ ಅದು ಮಾಡಿಬಿಡ್ತೀನಿ. ಜಾಸ್ತಿ ಅಡುಗೆ ಮಾಡೋದಿದ್ರೇ ಫಸ್ಟ್ ಅಡುಗೆ ಕೆಲಸ ಮಾಡಿಬಿಡ್ಬೇಕು, ಆಮೇಲೆ ಬೇರೆ ಕೆಲಸ ನಿಧಾನಕ್ಕೆ ಮಾಡ್ಕೊತೀನಿ. ಯಾಕಂದರೆ ಆಫೀಸ್ಗೆ ಹೋಗೋರಿಗೆ ಲೇಟ್ ಆಗಿಬಿಟ್ರೆ ಅವ್ರಿಗೂ ತೊಂದರೆ ಆಗುತ್ತಲ್ವ, ಅವ್ರು ಕರೆಕ್ಟ್ ಟೈಮ್ಗೆ ಫಾಲೋ ಮಾಡಬೇಕು. ನನಗದೇ ಕರೆಕ್ಟ್ ಟೈಮ್ಗೆ ಏನೇ ರೆಸಿಪಿ ಮಾಡಬೇಕಂದ್ರೂ ಅದು ಕರೆಕ್ಟ್ ಟೈಮ್ಗೆ ಫಾಲೋ ಮಾಡಿ ಮಾಡಿಕೊಟ್ಬಿಡ್ತೀನಿ.
ಇನ್ನು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಪೆಲ್ಲ ಹಾಕಿ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕ್ಕೊಂಡೆ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಮ್ಮ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು. ಇನ್ನು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಂಗಡಿಗೆ ಹೋಗಿ ಟೊಮಟೊ ಎಲ್ಲ ಆಗೋಗಿತ್ತು, ಕರಿಬೇವು ಸೊಪ್ಪು ಇದೆಲ್ಲ ಸ್ವಲ್ಪ ಖಾಲಿ ಆಗೋಗಿತ್ತು. ಇನ್ನು ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಅವಾಗೆ ಕ್ಲೀನ್ ಮಾಡ್ಕೊಂಬಿಡ್ತಾ ಇರ್ತೀನಿ. ಇನ್ನು ತರಕಾರಿ ಅಂಗಡಿ ಬಂದುಬಿಟ್ಟು ನಮ್ಮ ಮನೆ ಕೆಳಗಡೆನೇ ಇರೋದು. ಈ ಟೊಮಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಖಾಲಿ ಆಗೋಗಿತ್ತಲ್ಲ, ಹೋಗಿ ತೊಗೊಂಬಂದ್ಬಿಟ್ಟು ಇವಾಗ ಬೆಳಗ್ಗೆ ತೊಳೆದಿರೋ ಪಾತ್ರೆ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕೋ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಗ್ರೋಸರಿ ಕೂಡ ಖಾಲಿ ಆಗೋಗಿತ್ತು ಬಾಕ್ಸ್ ಎಲ್ಲ. ಇನ್ನು ಇವತ್ತು ಹೋಗಿ ಗ್ರೋಸರಿ ಕೂಡ ತೊಗೊಂಬರ್ಬೇಕು ಡಿಮಾರ್ಟ್ಗೆ ಹೋಗಿ. ಯಾವಾಗಲೂ ಅಷ್ಟೇ ಮಂತ್ಲಿ ಈ ಥರ ಎಲ್ಲ ಖಾಲಿ ಆಗಿಬಿಟ್ರೆ ಮಂತ್ಲಿ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇದನ್ನೆಲ್ಲ ತೊಳೆದು ಎಲ್ಲ ಡ್ರೈ ಆಗೋದಕ್ಕೆ ಇಟ್ಬಿಟ್ಟಿದ್ದೆ. ಇನ್ನು ಟೊಮಾಟೊ, ಕರಿಬೇವು ಎಲ್ಲ ತೊಗೊಂಬಂದಿದ್ನಲ್ವ ಅದನ್ನೆಲ್ಲ ಕೂಡ ಬಿಡಿಸಿ ಬಾಕ್ಸೆಲ್ಲ ಹಾಕಿ ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನು ಇವತ್ತು ಸಾಯಂಕಾಲ ಡಿಮಾರ್ಟ್ಗೆ ಹೋಗ್ತಿರಲ್ವ, ಗ್ರೋಸರಿ ಏನೇನು ತೊಗೊಂಬಂದೆ ಅದೆಲ್ಲ ಯಾವ ಥರ ರೀಫಿಲ್ ಮಾಡ್ಕೊತೀನಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಕಿಚನ್ ಮೇಕ್ ಓವರ್ ಮಾಡಬೇಕಂತ ಕೂಡ ಇದ್ದೀನಿ. ಹೆಂಗೋ ಕ್ಲೀನ್ ಮಾಡ್ತಾ ಇದ್ದೀನಲ್ವ, ಒಂದೇ ಸರಿ ಕಿಚನ್ ಮೇಕ್ ಓವರ್ ಕೂಡ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇದು ಒಂದು ನೆಕ್ಸ್ಟ್ ವೀಡಿಯೋ ಅಲ್ಲ, ಒಂದು 2-3 ವೀಡಿಯೋ ಆದಮೇಲೆ ಹಾಕೋಣ ಅಂತ ಇದ್ದೀನಿ. ಎಲ್ಲ ವೀಡಿಯೋನೂ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ವಾಯ್ಸ್ ಓವರ್ ಕೊಡಿ ಅಪ್ಲೋಡ್ ಮಾಡಬೇಕಷ್ಟೇ. ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.